ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾಂಜನಾ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ನೀವು ಯಾವುದೇ ರೀತಿ ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡದೆ, ಅಂದರೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು, ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡ್ದೇ ನೀವು ಪ್ರೆಗ್ನೆಂಟಾ ಅಲ್ವಾ ಅನ್ನೋದನ್ನು ನಾನು ಹೇಳುವಂಥ ಈ ಸಿಮ್ಟಮ್ಸ್ ನಿಮಗಿತ್ತು ಅನ್ನೋದಾದರೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ಪಕ್ಕಾ ಕನ್ಫರ್ಮ್ ಆಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ತುಂಬಾ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ. ನಮ್ಮ ಒಂದು ಸೈನ್ಸ್ ಪ್ರಕಾರ 22 ದಿನಕ್ಕೇ ಗರ್ಭಧಾರಣೆ ಆಗುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಸೊ ನಿಮ್ಮ ಒಂದು ಲಾಸ್ಟ್ ಪೀರಿಯಡ್ಸ್ ಡೇಟ್ ಏನಿರುತ್ತೋ ಆ ಡೇಟಿಂದ 14 ಡೇಸ್ ಆದಮೇಲೆ ಒಂದು 4 ದಿನ ಹಿಂದೆ ಮುಂದೆ ಯಾವುದಾದ್ರೂ ಒಂದು ಟೈಮಲ್ಲಿ ಬಂದು ಓವಮ್ ಸ್ಟ್ರಾಂಗ್ ಆಗಿ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಈ ಟೈಮಲ್ಲಿ ಏನಾದರೂ ಸ್ಪರ್ಮ್ ಕೌಂಟ್ ಬಂದು ಸೇರ್ತು ಅನ್ನೋದಾದರೆ ಇನ್ 8 ಡೇಸ್, ಅಂದರೆ ನಿಮ್ಮ ಒಂದು ಪೀರಿಯಡ್ಸ್ಗೆ ಇನ್ 8 ಡೇಸ್ ಇರೋ ಹಾಗೆ, ಅಂದರೆ 22 ಡೇಸ್ಗೆ ನಿಮಗೆ ಸಿಮ್ಟಮ್ಸ್ಗಳು ಕಾಣಿಸ್ತಾ ಹೋಗುತ್ತೆ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೋ ಇಲ್ವೋ ಅನ್ನೋ ಸಿಮ್ಟಮ್ಸ್ಗಳು ನಿಮಗೇ ಗೊತ್ತಾಗುತ್ತೆ. ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು ಬಂದು ಬ್ಲಡ್ಡಲ್ಲಿ HCG ಹಾರ್ಮೋನ್ ಇರುತ್ತೆ. ಸೊ ಅದು ಬೇಗನೆ ಫಾರ್ಮ್ ಆಗಿರುತ್ತೆ. ಬಟ್ ಅದು ಯೂರಿನಲ್ಲಿ HCG ಹಾರ್ಮೋನ್ ಬಂದು ಫಾರ್ಮ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದರಿಂದ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿದಾಗ ಬೇಗ ಗೊತ್ತಾಗುತ್ತೆ, ಬಟ್ ಯೂರಿನ್ ಟೆಸ್ಟಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ HCG ಹಾರ್ಮೋನ್ ಬಂದು ಫಾರ್ಮ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿರುತ್ತೆ. ಸೊ ಅದರಿಂದ ಹಾಗೆ ನಾನು ಹೇಳುವಂಥ ಈ ಸಿಮ್ಟಮ್ಸ್ ಇತ್ತು ಅನ್ನೋದಾದರೆ ನಿಮಗೆ ಪಕ್ಕಾ ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಅಂತಲೇ ಅರ್ಥ. ಸೊ ನಾನು ಹೇಳುವಂಥ ಈ ಸಿಮ್ಟಮ್ಸ್ನ ನೀವು ಕೂಡ ಫಾಲೋ ಮಾಡಿ ನೋಡಿ. ಸೊ ಮೊದಲನೇ ಸಿಮ್ಟಮ್ ಬಂದು ನಿಮಗೆ ತುಂಬಾ ಮೂಡ್ ಸ್ವಿಂಗ್ಸ್ ಇರುತ್ತೆ. ಹಾಗೆ ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಕಿರ್ಚಾಡೋದಾಗಿರ್ಬೋದು, ಅಥವಾ ಕೋಪ ಬರೋದು, ಹಾಗೆ ಸುಮ್ಮನೆ ಅಳೋದು, ವಿತೌಟ್ ರೀಸನ್ ನಿಮ್ಮ ಒಂದು ಬಿಹೇವಿಯರಲ್ಲಿ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ತುಂಬ ಇರುತ್ತೆ. ಇನ್ನೇನೋ ವಾಮಿಟಿಂಗ್ ಬಂದುಬಿಡ್ತಾ ಇದೆ ನನಗೆ ಅನಿಸೋದು, ಹಾಗೆಯೇ ಗ್ಯಾಸ್ಟ್ರಿಕ್ ಥರ ಫೀಲ್ ಆಗೋದು. ಹಾಗೆ ನೀವೇನಾದರೂ ಮಾರ್ನಿಂಗ್ ಟೈಮ್ ಬ್ರಷ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಆ ವಾಮಿಟಿಂಗ್ ಸೆನ್ಸೇಷನ್ ಥರ ಅನಿಸೋದು. ನಾನು ಬ್ರಷ್ ಮಾಡ್ತಾಯಿದ್ದೀನಿ, ಸೊ ಇವಾಗಲೇ ನನಗೆ ವಾಮಿಟ್ ಬಂದುಬಿಡೋ ಥರ ಆಗ್ತಾಯಿದೆ ಅಂತ ಅನಿಸೋದು. ಹಾಗೆ ಊಟ ಸೇರದೇ ಇರೋದು, ಹೊಟ್ಟೆ ತುಂಬಿದಾಗ ಅನಿಸೋದು, ಹಾಗೆಯೇ ಫುಲ್ಲು ಅಂದರೆ ಹೊಟ್ಟೆ ತುಂಬಿದಾಗ ಅನಿಸೋದು, ಫುಲ್ ಆದಂಗೆ ಅನಿಸೋದು. ಹಾಗೆ ನಿಮ್ಗೆ ತುಂಬ ಇಷ್ಟ ಅನ್ನೋವಂಥ ಊಟಗಳನ್ನೂ ಕೂಡ ನಿಮ್ಮ ಕಣ್ಮುಂದೆ ತಂದಿಟ್ಟರು ನಿಮಗೆ ಬೇಡಪ್ಪ ಹೊಟ್ಟೆ ತುಂಬಿದಾಗಿದೆ ಅಂತ ಅನಿಸೋದು. ಇದೆಲ್ಲ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಊಟದ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಇನ್ನು ಥರ್ಡ್ ಪಾಯಿಂಟ್ ಬರೋದಾದರೆ ನಿಮ್ಮ ಒಂದು ಪೀರಿಯಡ್ಸ್ ಡೇಟ್ ಇನ್ನೇನೋ ಹತ್ರ ಬಂತು ಅಂದಾಗ ನಿಮಗೆ ಲೈಟಾಗಿ ಕೆಳೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಅಂದರೆ ಹೊಕ್ಕಳಿಂದ ಕೆಳಗಡೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಬರೋ ಥರನೇ ನೋವು ಇರುತ್ತೆ, ಆದರೆ ಅಷ್ಟೊಂದು ಇರೋದಿಲ್ಲ, ಲೈಟಾಗಿರುತ್ತೆ. ಓಕೆನಾ? ಆ್ಯಂಡ್ ಫೋರ್ತ್ ಪಾಯಿಂಟ್ ಬಂದು ನಿಮಗೆ ವೈಟ್ ಡಿಸ್ಚಾರ್ಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ವೈಟ್ ಡಿಸ್ಚಾರ್ಜ್ ಬಂದು ನೀರು ಥರ ಹೋಗ್ತಾ ಇದೆ ಅನ್ನೋದಾದರೆ ನಿಮಗೆ ಪೀರಿಯಡ್ಸ್ ಆಗುತ್ತೆ ಅಂತ ಅರ್ಥ. ಇಲ್ಲ ಹಾಗೇನೂ ಹೋಗ್ತಾ ಇಲ್ಲ, ಮಿಲ್ಕಿ ಆಗಿದೆ, ಸ್ವಲ್ಪ ಡಿಸ್ಚಾರ್ಜ್ ಬಂದು ಮಿಲ್ಕಿ ಆಗಿದೆ ಅಂತ ಅನ್ನೋದಾದರೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಅಂತ ಅರ್ಥ. ಅಂದರೆ ಮಿಲ್ಕಿಯಾಗಿ ಬರೋದು ಒಂದು ಸ್ವಲ್ಪ ಟೈಮ್ ಬಿಟ್ಟು ಬರ್ತಾ ಇರುತ್ತೆ. ಸೊ ಹಾಗೇನಾದರೂ ಆಗ್ತಾಯಿದೆ ಅನ್ನೋದಾದರೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಅಂತ ಅರ್ಥ. ನೀರು ಥರ ಬರ್ತಾಯಿದೆ, ಪದೇ ನೀರು ಥರ ಬರ್ತಾಯಿದೆ ಅಂದರೆ ನಿಮಗೆ ಪೀರಿಯಡ್ಸ್ ಆಗೋಕ್ಕೆ ಅದು ಸಿಮ್ಟಮ್ ಅಂತ ಅರ್ಥ. ಓಕೆನಾ? ಹಾಗೆ ಫಿಫ್ತ್ ಪಾಯಿಂಟ್ ಬಂದು ತಲೆ ಸುತ್ತೋದು, ಹಾಗೆಯೇ ಊಟ ಸರಿಯಾಗಿ ಸೇರದೇ ಇರೋದು, ಹೊಟ್ಟೆ ತುಂಬಿದಾಗ ಅನಿಸೋದು, ಬಾಡಿ ಫುಲ್ಲು ಪೇಯ್ನ್ ಆಗೋದು. ಹಾಗೆ ನಿಮ್ಮ ಒಂದು ಪೀರಿಯಡ್ಸ್ ಹತ್ರ ಬರ್ತಾಯಿದೆ ಅನ್ನೋವಾಗ ನಿಮಗೆ ಕಾಲುಗಳ ನೋವು ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಕೆಲವೊಬ್ಬರಿಗೆ ಬಂದು ಸ್ಪಾಟಿಂಗ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ಬ್ರೌನ್ ಅಥವಾ ರೆಡ್ ಕಲರಲ್ಲಿ ಡಿಸ್ಚಾರ್ಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ಸ್ವಲ್ಪ ಗಮನಿಸಿ ನೋಡಿದ್ರೆ ನಿಮಗೆ ಇದೆಲ್ಲ ಸಿಮ್ಟಮ್ಸ್ಗಳು ಕಾಣಿಸ್ತಾ ಹೋಗುತ್ತೆ. ಸೊ ಇನ್ನು ಕೆಲವೊಬ್ಬರಿಗೆ ಬಂದು ತಲೆ ಸುತ್ತೋದು, ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ಇದೆಲ್ಲ ಸಿಮ್ಟಮ್ಸ್ ಇತ್ತು ಅನ್ನೋದಾದರೆ ನೀವು ಪ್ರೆಗ್ನೆನ್ಸಿಗೆ ವೆಯ್ಟ್ ಮಾಡ್ಬೋದು. ಸೊ ಪೀರಿಯಡ್ಸ್ ಮಿಸ್ ಆಯಿತು, ಹಾಗೆಯೇ ನಾವು ಇವಾಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ನಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತಾ ಅಂತ ಕೇಳೋದಾದರೆ ನೋ, ಇಲ್ಲ, ಬರೋದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮೊಂದು ಪೀರಿಯಡ್ಸ್ ಮಿಸ್ ಆದಮೇಲೆ 35 ಡೇಸಿಂದ 45 ಡೇಸ್ಗೆ ನಿಮಗೆ ಒಂದು ಯೂರಿನ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ರಿಸಲ್ಟ್ ಬರೋದು. ಈ ಸಿಮ್ಟಮ್ಸ್ಗಳೆಲ್ಲ ಇತ್ತು ಅನ್ನೋದಾದರೆ ನೀವು ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಬೋದು. ಆವಾಗ ನಿಮಗೆ ಆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆಯೋ ಇಲ್ವೋ ಅನ್ನೋ ಕ್ಲಾರಿಟಿ ಸಿಗುತ್ತೆ. ಇಲ್ಲ ವೆಯ್ಟ್ ಮಾಡ್ತೀವಿ ಅನ್ನೋದಾದರೆ ವೆಯ್ಟ್ ಮಾಡಿ 35 ಡೇಸಿಂದ 45 ಡೇಸ್ ಒಳಗಡೆ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ನ ಕಂಡಕ್ಟ್ ಮಾಡ್ಕೊಂಡು ಆವಾಗ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ.
ಸೊ ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಅಂದರೆ ನಾನು ಹೇಳಿರೋ ಈ ಸಿಂಪ್ಟಮ್ಸ್ಗಳೆಲ್ಲ ನಿಮಗಿತ್ತು ಅನ್ನೋದಾದರೆ ಪಕ್ಕಾ ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.